स्वागत. पाहूयात आजच्या ताज्या घडामोडी. आजचे विद्यार्थ्यांनी केवळ गुणांच्या स्पर्धेत अडकून न राहता जीवनमूल्याचा स्वीकार करावा. आईवडिलांचा आदर, गुरूंची आज्ञाधारकता आणि थोर व्यक्तींचे आदर्श अंगीकारून जर विद्यार्थ्यांनी सातत्याने जिद्दीने अभ्यास केला तरच जीवनातील ध्येय साध्य करता येते, असे प्रतिपादन विश्वनाथ चौगले यांनी केले. चिकोडी तालुक्यातील इंगळी येथील सरकारी प्रौढ प्राथमिक कन्नड शाळा येथे आयोजित निरोप समारंभ व वार्षिक स्नेह संमेलनात प्रमुख पाहुणे म्हणून ते बोलत होते. यावेळी मजलटी PU कॉलेजचे प्राचार्य व राज्यस्तरीय उत्कृष्ट प्राचार्य पुरस्कारित आनंद कोळी यांनी विद्यार्थ्यांना मार्गदर्शन करताना सांगितले की मार्गदर्शन आमचे आहे, परंतु लेखन तुमचे आहे. कोणत्याही काळात तुम्हाला टिकवून ठेवणारी एकमेव शक्ती म्हणजे कठोर परिश्रम. ध्येय गाठण्यासाठी आता केवळ काही पावलेच उरली आहेत. इतका मोठा प्रवास करून आलेल्या विद्यार्थ्यांनी मागे न वळता पुढची काही पावले टाकली तरच यश नक्कीच मिळेल. कार्यक्रमास भीमगोंड चौगला, AD भोसले, DB हंडगे, मुख्याध्यापक कन्नड, वरिष्ठ प्राथमिक शाळा इंगळी, SD शिरोटे, इंगळी ग्रामपंचायतीच्या अध्यक्षा सुमन शेळके, उपाध्यक्षा वंदना कांबळे, शाळा व्यवस्थापन समितीचे अध्यक्ष बाजीराव डोनवाड, उपाध्यक्षा कावेरी शास्त्री, शिवाजी पवार, मल्लप्पा कोरवे यांच्यासह अनेक ग्रामस्थ व पालक मोठ्या संख्येने उपस्थित होते. कार्यक्रमाचे स्वागत कल्लप्पा गुडकेर यांनी केले. सत्रसंचालन विजया बेनाडे यांनी केले, तर आभार प्रदर्शन सुभाष कांबळे यांनी मांडले. SB न्यूजसाठी इंगळीहून राजू कोळी. ಇದೆಲ್ಲ ನೋಡಿದ್ರೆ ನನ್ನ ಹೆಂಡತಿನೂ ಕೂಡ ನಿಮ್ಮ ಹಂಗ ಒಂದೆರಡು ಬ್ಯಾಗ ಐಸ್ ಕ್ರೀಮ, ಕುರ್ಕುರೆ ಏನೇನೆಲ್ಲ ತಗೊಂಡ್ ಬರಕ್ಕೆ ಬಂದ ಅವ್ರ ಭಾಷಣ ಮಾಡೋದು ಬಂದ್ ಮಾಡಿದ್ರೆ ಬೈಕೊಟ್ಕೊಂಡ್ರಿ. ಯಾಕಂದ್ರೆ ನನ್ನ ಸಣ್ಣ ಮಗ ಬಹಳ ಮಾಡಿದ್ದ, ಅವ್ನ ಪಾತ್ರ ಮಾಡಿಸ್ಬೇಕಲ್ಲ. ಹಂಗ ನೀವು ಕೂಡ ಕಷ್ಟಪಡಕತ್ತೀರಿ. ಇಲ್ಲಿ ಒಂದು ವಿಷಯ ಹೇಳ್ತೀನಿ, ಭಾಳ ಮಾತಾಡೋದಿಲ್ಲ, ನಾನು ಮಾತಾಡ್ಲಿಕ್ಕೆ ಸಮಯನೂ ಇಲ್ಲ. ವಿಚಾರ ಮಾಡ್ರಿ, BD ಚೌಗಲಾ ಸರ, ವಿಶ್ವನಾಥ್ ಚೌಗಲಾ ಸರ, ನಾನು, ಬಾಜಿರಾವ ಎಲ್ಲರೂ ಕೂಡ ಗೌರ್ಮೆಂಟ್ ಶಾಲೆಯಾಗ ಕಲ್ತಿದ್ದೀವಿ. ಎಲ್ಲರೂ ಒಂದು ಉನ್ನತ ಸ್ಥಾನದೊಳಗೆ ಅದೀವಿ ನಾವು. ಈ ಸಲ ನನಗೆ ಕರ್ನಾಟಕ ಸರ್ಕಾರ ರಾಜ್ಯ ಮಟ್ಟದ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿಯನ್ನು ನೀಡಿತು. ಕರ್ನಾಟಕ ರಾಜ್ಯದ ಇಬ್ಬರೇ ಪ್ರಶಸ್ತಿ, ಭಾಳ ಮಂದಿ ಕೊಡುದಿಲ್ಲ, ಅದನ್ನು ರೊಕ್ಕ ಕೊಟ್ಟರು ಕೊಡುದಿಲ್ಲ. ಮತ್ತು ಯಾಕಂತಂದ್ರೆ ಒಂದು ವಿಷಯ ಹೇಳ್ತೀನಿ, ತಾಯಂದಿರಿ 90% ಎಲ್ಲ ತಾಯಂದಿರಿ, 10% ಅಣ್ಣಗಳಿದಿರಿ. ಅವ್ರು ಬಂದಿವಿ ಇಲ್ಲೇನು ಇಂಟ್ರೆಸ್ಟ್ ಕೊಟ್ಟಿದಿರಲಿಲ್ಲ ಹುಡುಗರನ್ನ ಕುಡ್ಕೋರಿ ತಿನ್ನಿಸಿ ಪಾತ್ರ ಮಾಡಕ್ಕೆ. ಈ ಇಂಟ್ರೆಸ್ಟ್ ಅನ್ನ ಅವ್ರ ಅಭ್ಯಾಸದ ಮೇಲೆ ಒಂದು ಸ್ವಲ್ಪ ಕೊಟ್ರಿ ಅಂತಂದ್ರೆ ನಿಮ್ಮ ಮಕ್ಕಳು ಕೂಡ ನಮ್ಮ ಗತಿ ಇವತ್ತಿನ ನಾಳೆ ಈ ಸ್ಟೇಜ್ ಮೇಲೆ ಕುಡಿಸ್ತಾರಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಸಂತೋಷ ಅನಿಸ್ತದೆ. ಸಂತೋಷ ಯಾವುದನ್ನ ಡಿಸೈಡ್ ಮಾಡಿ ಕಳಿಸಿ. ಈ ಒಂದು ಹ್ಯಾಪಿನೆಸ್ ಅಂಡ್ ಎಂಜಾಯ್ಮೆಂಟ್ ನಮ್ಮ ಹುಡುಗರಿಗೆ ಯಾವ್ದು ಹ್ಯಾಪಿನೆಸ್, ಯಾವ್ದು ಎಂಜಾಯ್ಮೆಂಟ್, ಯಾವ್ದು ಖುಷಿ, ಯಾವ್ದು ಸಂತೋಷ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಕನ್ಫ್ಯೂಷನ್ ಆಗಿದ್ದಾರೆ. ಏನಂತಂದ್ರೆ ಏನಾದ್ರು ತಿಂದು ಯಾವುದೋ ಚಟೋ ಮಾಡಿ ಅದನ್ನ ಸಂತೋಷ, ಅದನ್ನ ಖುಷಿ ಅನ್ಕೊಂಡಾವೆ. ಬಟ್ ಅದಲ್ಲ. ಆಕ್ಚುಲಿ ಹ್ಯಾಪಿನೆಸ್ ಯಾವಾಗಿದೆ, ಆಕ್ಚುಲಿ ಖುಷಿ ಯಾವಾಗಿದೆ, ಆಕ್ಚುಲಿ ಸಂತೋಷ ಯಾವಾಗಿದೆ ಅನ್ನೋದನ್ನ ಕಲಿಸ್ಕೊಡೋದನ್ನ ನೀವು ಮಾಡಿಕೊಡಿ ಅಂತ ನಿಮ್ಮ ಟೀಚರ್ಸ್ ಅಲ್ಲಿ, ಪೇರೆಂಟ್ಸ್ ಅಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಡಿಸಿಪ್ಲಿನ್ ವಿಷಯದಲ್ಲಿ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಇಂಗ್ಲಿಷ್ ಕೋರ್ಸ್ ಇದೆ, ಇಫ್ ಯು ಆರ್ ನಾಟ್ disciplined with respect to your eating habit, you will become prisoner of the disease in later age. ಅಂತಂದ್ರೆ ನೀವು ಯಾವುದನ್ನ ತಿನ್ಬೇಕು, ಯಾವುದನ್ನ ಬೇಡ ಅನ್ನೋದನ್ನ ಈ ಏಜ್ ಅಲ್ಲಿ ಕಲ್ಕೊಳ್ಳಿಲ್ಲ ಅಂತಂದ್ರೆ ನೀವು ನಿಮ್ಮ ಓಲ್ಡರ್ ಏಜ್ ಅಲ್ಲಿ ನೀವು ನಿಮ್ಮ ಒಂದು ರೋಗದ ಬಾಡಿ ಆಗತ್ತೆ, ಅಂದ್ರೆ ದೇಹ ಆಗತ್ತೆ, ಅದನ್ನ ನೀವು ಜೇಲ್ ವಾಸಿ ಆಗ್ತೀರಾ ಅಂತ ಹೇಳ್ತೇವೆ. ಇನ್ನೊಂದು ಏನಂತಂದ್ರೆ ಇಫ್ ಯು ನಾಟ್ ಡಿಸಿಪ್ಲಿನ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಬಾಡಿ, you will be prisoner of the body in the later age ಅಂತ. ನಾವು ಈಗ ನಮ್ಮ ಬಾಡಿಗೆ ನಾವು ಏನು ಹೆಂಗೆ ಇರಬೇಕು ಮುಂದೆ ಅನ್ನೋದು ಈಗ ನಾವು ಟ್ರೈನ್ ಮಾಡಲಿಲ್ಲ ಅಂತಂದ್ರೆ ನಾವು ಲೇಟರ್ ಏಜ್ ಅಂದ್ರೆ 60-70 ಏಜ್ ಅಲ್ಲಿ ನಾವು ಎಲ್ಲೂ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ನಾವು ನಮ್ಮ ಬಾಡಿಯ ಪ್ರಿಸನ್ ಜೇಲ್ ವಾಸಿ ಹೇಳಕ್ಕೆ ಕಷ್ಟಪಡ್ತೀನಿ. ಇನ್ನೊಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ತಂದೆ ತಾಯಿಯ ಬೆಲೆ ಮಕ್ಕಳಿಗೆ ನೀವು ಹೇಳಕ್ಕೆ ಇಷ್ಟಪಡಿ. ನೀವು ಹೇಳ್ತಿರ್ತೀವಿ, ಬಟ್ ಅದನ್ನ ಹೇಳ್ಕೊಟ್ಟು ಅವ್ರು ಈಗ ನಾವು ನೋಡ್ತಾ ಇದೀವಿ ಎಷ್ಟೋ ಜನ ಮಕ್ಕಳಿಗೆ ಕಲ್ತಂತ ಮಕ್ಕಳು ನಮ್ಮ ತಂದೆ ತಾಯಿಯನ್ನ ಒಂದು ಈ ವೃದ್ಧಾಶ್ರಮ ಇರೋದು ಹಂತದಲ್ಲಿ ಮಾಡ್ತಾರೆ. ಅವ್ರ ಬೆಲೆನೂ ಅಷ್ಟೇ ಹೇಳ್ಕೊಡಿ ಅಂತ ಕೇಳ್ಕೊಳ್ತಾ, ಆಮೇಲೆ ಮತ್ತು ನಾವೊಂದು ಇನ್ನೊಂದು ಇಷ್ಟೆಲ್ಲ ಹೇಳಿ ನೀವು ಈಗ SDMC ಅಧ್ಯಕ್ಷ ಅಂತ ಬಾಜಿರಾವ್ ಬನವಾಡಿ ಅವರು
ಮಕ್ಕಳು SDMC ಅಧ್ಯಕ್ಷರು, ಆಮೇಲೆ ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಈ ಒಂದು ಸ್ಕೂಲ್ಗೆ ಈ ಸ್ಕೂಲ್ ಒಂದು 4-5 ವರ್ಷ, ಒಂದು 2 ವರ್ಷ ಇದ್ದಿಲ್ಲ, ಇದು ಭಾಳ ಚೇಂಜ್ ಆಗಿದೆ. ಮಕ್ಕಳು ಆಲ್ಮೋಸ್ಟ್ ಈಗ ಇಷ್ಟೆಲ್ಲ 208 ಜನ ಮಕ್ಕಳು ಅಡ್ಮಿಷನ್ ಆಗಿರೋ ಅಂತ ಕೇಳಕ್ ಸಿಗ್ತಿದ್ದು. ಇಷ್ಟೆಲ್ಲಾನು ನೋಡಿ ಈ ಒಂದು ಫಂಕ್ಷನ್ ನೋಡಿ ಬಹಳ ಖುಷಿ ಆಗ್ತದೆ. ನೀವು ಇನ್ನೂ ಇದನ್ನ SDMC ಅಧ್ಯಕ್ಷರು ಮತ್ತು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇನ್ನೂ ಅದನ್ನು ಉನ್ನತ ಮಟ್ಟಿಗೆ ತಗೊಂಡು ಹೋಗ್ತೀವಿ. ಇನ್ನೂ ಜಾಸ್ತಿ ಜನ ಇದು ಸ್ಟೂಡೆಂಟ್ಸ್ ಬರ್ತಾ ಅಂತ ಹೇಳಕ್ ಇಷ್ಟಪಡ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಹಂಗೆ ಬರ್ತಾ ಇದೆ. ನೀವು ನನಗೆ ಗೊತ್ತು ಈಗ ಮಕ್ಕಳು ಯಾವ ನಮ್ಮ ಮಾತು ಕೇಳೋದಿಲ್ಲ, ಬಟ್ ಒಂದಂತೂ ನಿಜ, ಒಂದು ನನಗೆ ಒಂದು ಈ ಸ್ಕೂಲ್ಗೆ ಬಂದದ್ದು ಒಂದು ತೋಳು ಮನೆ ಬಂದಂತ ಖುಷಿ, ಸಂತೋಷ ಇದೆ. ಇಲ್ಲಿ ಕಳಿಸಿದ್ದಕ್ಕೆ, ನನಗೆ ಸನ್ಮಾನ ಮಾಡೋದಕ್ಕೆ ಬಹಳ ತಮಗೆ ಹೇಳ್ತೀನಿ. ಅದು 1-2 ಮಾತು ಟೀಚರ್ಸ್ಗೆ ಮತ್ತು ಪೇರೆಂಟ್ಸ್ಗೆ 1-2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ನಾನು ಏನು ಈ ವಿಷಯ ಹೇಳ್ಕೊಳ್ತೀನಿ ಅಂತಂದ್ರೆ, ನಾವು ದೇವರನ್ನ ಪೂಜೆ ಮಾಡೋದನ್ನ ನಾನು ನಿಲ್ಸಂತ ಹೇಳೋದಿಲ್ಲ, ಬಟ್ ಮಕ್ಕಳಿಗೆ ನಾವು ನಮ್ಮ ಪುಸ್ತಕನ ದೇವರಂತ ಒಂದು ಕಲ್ಪನೆ ಕೊಡಿ. ಅವಾಗೆ ಭಕ್ತಿ ಅಂತಂದ್ರೆ ಓದದ ಭಕ್ತಿ, ಬರೆಯೋದ ಭಕ್ತಿ ಅಂತ, ಅದನ್ನ ನೀವು ಆ ತರ ಚೇಂಜ್ ಮಾಡಕ್ಕೆ ಇಷ್ಟಪಡಿ. ನಾವು ಮಕ್ಕಳಿಗೆ ಬಿಗಿನಿಂಗ್ ಇಂದ ದೇವರ ಪೂಜೆ ಮಾಡೋದು, ದೇವ್ರ ಕೈ ಮುಗಿಯುವಂತ ಏನ್ ಮಾಡ್ತೀವಲ್ಲ, ಅದನ್ನ ಆ ಹುಡುಗರಿಗೆ ಮಕ್ಕಳಿಗೆ ನಮ್ಮ ಪುಸ್ತಕನೇ, ಈಗ ಪುಸ್ತಕನ ನೀನು ದೇವರಂತ ತಿಳಿಸಿದ್ರೆ, ಭಕ್ತಿನೇ ನೀವು ಓದೋದಂತ ತಿಳಿಸಿದ್ರೆ, ಅವ್ರು ಅದನ್ನೇ ಉದ್ಯೋಗ ಮಾಡ್ಕೊಂಡು ನಾವು ಈಗ ಏನ್ ಮಾಡ್ತೀವಿ, ನಮ್ಗೆಲ್ಲರಿಗೂ ಏನ್ ಗೊತ್ತಿದೆ, ನಾವು ದೇವರಂತ ತಿಳ್ಕೊತೀವಿ. ನಾವು ಹೋಗೋದು, ನಾವು ಎಷ್ಟು ಡಿಸಿಪ್ಲಿನ್ ನೋಡಿ. ಒಂದು ದೇವರಂತ ನಮ್ಮಲ್ಲಿ ಒಂದು ಟೆಂಪಲ್ ಗುಡಿ ಮುಂದೆ ಹಾಸಿ ಹೋಗ್ಬೇಕಾದ್ರೆ ನಾವು ಅಟ್ಲೀಸ್ಟ್ ನಾವು ಏನೂ ಮಾಡಿಲ್ಲ ಕೈಯಲ್ಲಿ ಬಿಡ್ತೀವಿ. ಯಾಕೆ? ಆ ದೇವರಲ್ಲಿ ಭಕ್ತಿ. ನೀವು ಅದನ್ನ ಮಕ್ಕಳಿಗೆ ಈ ಯಾವ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೇರ್ತಾ ಇದಾರಲ್ಲ ಆ ಮಕ್ಕಳಿಗೆ ನೀವು, ನಾನು ಹೇಳ್ತೇನೆ ಒಂದು ವರ್ಡ್ ಹೇಳ್ತೀವಿ. ನಾವು ಒಂದು ಟೆಂಪಲ್ ಮುಂದೆ, ಒಂದು ದೇವಸ್ಥಾನ ಮುಂದೆ ಪಾಸ್ ಆಗಿ ಹೋಗ್ಬೇಕಾದ್ರೆ ನಾವು ಆಟೋಮೆಟಿಕಲಿ ನಾವು ಪಾದರಕ್ಷೆನ ಸೈಡ್ ಬಿಟ್ಟು ನಾವು ಕೈ ಮುಗಿದು ಹೋಗ್ತೀವಿ. ಯಾಕೆ? ನಮ್ಮಲ್ಲಿ ದೇವರಲ್ಲಿ ಆ ಭಕ್ತಿ. ನಾವೆಲ್ಲ ಈ ದಟ್ಟವಾಗಿದ್ದೀವಿ, ನಾವು ದೇವ್ರ ಅಂತಂದ್ರೆ ನಾವು ಕೈ ಮುಗಿದು ಹೋಗ್ತೀವಿ. ನಮ್ಮ ಆಲ್ರೆಡಿ ನಮ್ಮ ಮೈಂಡಲ್ಲಿ ಇದೆ ನಮ್ಮ ದೇವ್ರು ಯಾವ್ದು ಅಂತಂದ್ರೆ. ಬಟ್ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಬರ್ತಕ್ಕಂಥ ಹುಡ್ತಕ್ಕ ಮಾತ್ರ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ನೀವು ಪುಸ್ತಕನ ದೇವ್ರ ಅಂತ ಮಾಡಿ, ಅವ್ರು ಅದನ್ನೇ ಪೂಜೆ ಮಾಡೋದು ಮಾಡಲಿ. ನಾವೀಗ ಸರಸ್ವತಿ ಬುಕ್ ಇಟ್ಟು ಪೂಜೆ ಮಾಡಿದ್ರಲ್ಲ, ಅದನ್ನ ಬುಕ್ ಇಟ್ಟು ಪೂಜೆ ಮಾಡ್ಲವ್ರು. ಆ ಒಂದು ಭಕ್ತಿನ ಪುಸ್ತಕ ತೋರಿಸ್ಲಿ. ನೀವು ಟೀಚರ್ಸ್ ಅದನ್ನ ಅಲ್ಲಿ ಅವ್ರಿಗೆ ಆ ಡಿಸಿಪ್ಲಿನ್ ಮಾಡಿ ಕಲಿಸ್ಕೊಡು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಒಂದು ಪುಸ್ತಕನ ದೇವರಂತ ಕಾಣಲಿ ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ. ಸೆಕೆಂಡ್ ಒಂದು ಥಾಟ್ ಏನಂತಂದ್ರೆ, ನಮ್ಮ मಕ್ಕಳಿಗೆ राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.